ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಡಿಕೆ ಕಾಳು ಅಂತ ಸಿಗುತ್ತಲ್ಲ, ಅದರಲ್ಲಿ ಮೊಳಕೆ ಕಟ್ಟಿಸ್ಬಿಟ್ಟು ಅದರಲ್ಲೊಂದು ಉಸ್ಲಿ ಮಾಡ್ತಾಯಿದ್ದೀನಿ. ಉಸ್ಲಿನಾರ ಅನ್ಬೋದು, ಪಲ್ಯನಾರ ಅನ್ಬೋದು, ಏನು ಬೇಕಾದ್ರೂ ಹೇಳ್ಬೋದು. ಅದಕ್ಕೆ ನೋಡಿ, ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಟೊಮೊಟೊ ಹಣ್ಣು, ತೆಂಗಿನಕಾಯಿ ತುರಿ, ಬೆಲ್ಲ, ಜೀರಿಗೆ, ಸಾಸಿವೆ ಒಗ್ಗರಣೆಗೆ, ಆಮೇಲೆ ಖಾರದ ಪುಡಿ. ನಾವು ಮನೇಲಿ ಮಾಡಿದ್ದೀವಲ್ಲ ಸಾಂಬಾರ್ದಿಟ್ಟು, ಮತ್ತು ಒಣಮೆಣಸಿನ್ಕಾಯಿ ಪುಡಿ, ಅದೆಷ್ಟು ಇಟ್ಕೊಂಡಿದ್ದೀನಿ ಸಾಮಾನು. ಈಗ ಒಗ್ಗರಣೆ ಹಾಕ್ಬಿಟ್ಟು, ಒಗ್ಗರಣೆಗೆ ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕಿದೆ. ಸಾಸಿವೆ ಎಲ್ಲ ಚಿಟ್ಕೊಟ್ಮೇಲೆ ಈಗ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ 2 ನಿಮಿಷ, ತುಂಬ ಏನು ಬೇಯಿಸೋದಿಲ್ಲ ಅದು, ಯಾಕೆಂದರೆ ಇದ್ರ ಜೊತೆನೇ ಅದು ಬೇಯ್ಕೊಳ್ಳುತ್ತೆ. ಈಗ ನೋಡಿ, ಮೊಳಕೆ ಕಾಳುಗಳನ್ನ ಟೊಮೊಟೊ ಹಣ್ಣು ಎರಡನ್ನೂ ಹಾಕಿದ್ದೀನಿ. 1-2 ನಿಮಿಷ ಹಂಗೆ ಮಾಗಿಸ್ಕೊಳ್ಳೋಣ ಈಗ ಎಣ್ಣೆಯಲ್ಲಿ. ಇದು ಉತ್ತರ ಕರ್ನಾಟಕದಲ್ಲಿ ಜೋಳದ ರೊಟ್ಟಿ ಜೊತೆಗೆ ಮಾಡ್ತಾರೆ ಇದನ್ನು. ಸ್ವಲ್ಪ ನೀರು ಹಾಕೋಣ. ನೀರು ಹಾಕ್ಬಿಟ್ಟು ಅರಿಶಿನದ ಪುಡಿ, ಖಾರದ ಪುಡಿ ಎಲ್ಲ ಹಾಕ್ಬಿಡೋಣ ಇವಾಗಲೇ, ಬೆಲ್ಲ ಎಲ್ಲನೂ ನೋಡಿ. ಕೆಂಪು ಮೆಣಸಿನ ಪುಡಿ, ಸಾಂಬಾರ್ದಿಟ್ಟು ಮನೇಲೇ ಮಾಡಿರೋಂಥ ಸಾಂಬಾರು ಪೌಡ್ರು, ಬೆಲ್ಲ, ಉಪ್ಪು ಅಷ್ಟು ಹಾಕ್ಬಿಟ್ಟು ತಿರುಗಿಬಿಟ್ಟು ಸಣ್ಣೂರಿನಲ್ಲಿ ಒಂದು 10 ನಿಮಿಷ ಬೇಯಿಸ್ಕೊಳ್ಳೋದು. ಮಧ್ಯ ತೆಗೆದು ಅದನ್ನು ತಿರುಗ್ತಾ ಇರಬೇಕು, ಇಲ್ಲಾಂದರೆ ಅಡಿಲಿ ಒತ್ಕೊಂಡ್ಬಿಡುತ್ತೆ. ನೀರು ಸಾಲಲ್ಲ ಅಂದರೆ ಇನ್ನೊಂಚೂರು ನೀರು ಹಾಕ್ಕೋಬೋದು ಬೇಕಾದ್ರೆ. ಏನು ತುಂಬ ನೀರು ಹಾಕಿ ನೀರಲ್ಲೇ ಮುಳುಗಿಸಿ ಮಾಡೋವಂಥ ಪಲ್ಯ ಅಲ್ಲ. ನೀರನ್ನ ಚುಮ್ಕಿಸ್ಕೊಂಡು ಆ ಹಬೆನಲ್ಲೇ ಬೇಯ್ಕೋಬೇಕಿದು. ತಟ್ಟೆ ಮುಚ್ಚಿದ ಹಬೆನಲ್ಲೇ ಬೇಯ್ಕೋಬೇಕಿದು. ತಟ್ಟೆ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಬೇಯಿಸ್ಕೊಳ್ಳ. ಮಧ್ಯ ತಟ್ಟೆ ತೆಗೆದುಬಿಟ್ಟು ತಿರುಗ್ಕೋತಾ ಇರಬೇಕು. ಉತ್ತರ ಕರ್ನಾಟಕದಲ್ಲಿ ಖಾನಾವಳಿಗಳಿಗೆ ಎಲ್ಲೋದ್ರೂ ಇದೊಂದು ಪಲ್ಯ ಮಾಮೂಲಿ ಇದ್ದೇ ಇರುತ್ತೆ ನೋಡಿ. ಈಗ ತಟ್ಟೆ ತೆಗೆದು ಈಗ ಮತ್ತೆ ತಿರುಗ್ಕೋತಾ ಇದ್ದೀನಿ. ಬೆಂದಿದೆಯಾ ನೋಡ್ಕೊಂಬಿಡೋಣ ಈಗ. ಎರಡು ನಿಮಿಷ ಬೇಯಬೇಕದು ಇನ್ನೊಂಚೂರು. ಹಾಕ್ತಾ ಬಂತು ಇವಾಗ ನೋಡಿ, ಬೆಂದಿದೆ. ತೆಂಗಿನಕಾಯಿ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಉದುರಿಸ್ಬಿಟ್ರೆ ಪಲ್ಯ ರೆಡಿ. ಇದು ಉಸ್ಲಿ ಪಲ್ಯ ಏನು ಬೇಕಾದ್ರೂ ಹೇಳ್ಬೋದು. ಮತ್ತು ಇದನ್ನು ತಿನ್ನೋವಾಗ ಇದ್ರ ಮೇಲ್ಗಡೆ ಈರುಳ್ಳಿನ ಉದುರಿಸ್ಕೊಂಡು ಸಣ್ಣ ಸಣ್ಣದಾಗಿ ಇನ್ನೊಂದು ಬಟ್ಲಲ್ಲಿ ಇಟ್ಕೊಂಡಿದ್ದಲ್ಲ, ಆ ಈರುಳ್ಳಿನ ಮೇಲೆ ಹಾಕ್ಕೊಂಡು ಚಪಾತಿ ಜೊತೆಗೋ ರೊಟ್ಟಿ ಜೊತೆಗೋ ನೆಂಚ್ಕೊಂಡು ತಿನ್ನೋದು. ಇದು ಹೀಗೆ ಡ್ರೈ ಆಗಿ ಇರಬೇಕು, ನೀರಂಗಿರಲ್ಲ ಇದು ಪಲ್ಯ. ನೋಡಿ ಆಯ್ತಿದು, ರೆಡಿ ಆಯಿತು. ಸರ್ವ್ ಮಾಡೋಕ್ಕೆ ರೆಡಿ ಆಯ್ತಿದು. ನೀವು ಟ್ರೈ ಮಾಡಿ, ಓಕೆನಾ? ಥ್ಯಾಂಕ್ ಯು.